ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೌರವರು ಪುಷ್ಕರದ ಚೇಕಿತಾನನನ್ನು ಓಡಿಸ್ತಾರೆ. ಆಗ ಕೃಷ್ಣ ಹೇಳಿ ಕಳಿಸ್ತಾನೆ, ಅದನ್ನು ನೀವು ಹಿಂತಿರುಗಿ ಕೊಡಬೇಕು ಅಂತ ಹೇಳಿಬಿಟ್ಟು. ಆಗ ಇದ್ರ ಬಗ್ಗೆ ಮಾತಾಡಲಿಕ್ಕೋಸ್ಕರ ದ್ರೋಣಾಚಾರ್ಯರು ಪುಷ್ಕರಕ್ಕೆ ಹೋಗಬೇಕು ಅಂತ ಅಲ್ಲಿ ನಿರ್ಧಾರ ಆಗುತ್ತೆ. ಅದನ್ನೆಲ್ಲ ನಿರ್ಧಾರ ಮಾಡ್ಕೊಂಡು ಅವರು ಮನೆಗೆ ಬರೋ ಅಷ್ಟರಲ್ಲಿ ದುರ್ಯೋಧನನ ಹೆಂಡತಿ ಭಾನುಮತಿ ಅಲ್ಲಿ ಬಂದು ಕೂತಿರ್ತಾಳೆ. ಆಗ ದ್ರೋಣರು ಹೇಳ್ತಾರೆ, ನಾನು ಪುಷ್ಕರಕ್ಕೆ ಕೃಷ್ಣನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ, ನೀನು ಬಾ. ಏಕೆಂದರೆ ಕೆಲವು ದಿವಸದ ಕೆಳಗಡೆ ಅಂದರೆ ಕೆಲವು ತಿಂಗಳ ಕೆಳಗಡೆ ವಾಸುದೇವ ಇಲ್ಲಿ ಬಂದಾಗ ನಿನ್ನನ್ನು ತಂಗಿಯಾಗಿ ಮಾಡಿಕೊಂಡಿದ್ದ, ಹಾಗಾಗಿ ನೀನು ಅವನನ್ನು ಸ್ವಾಗತಿಸೋಕ್ಕೆ ನನ್ನ ಜೊತೆ ಬಾ ಅಂಥೇಳಿ ಹೇಳ್ತಾರೆ. ಭಾನುಮತಿಗೆ ಆ ದಿನ ನಡೆದಿದ್ದ ಘಟನೆಗಳೆಲ್ಲ ನೆನಪಾಗುತ್ತೆ. ಅವನು ಕರುಣೆ ತೋರಿಸದೇ ಇದ್ದಿದ್ದರೆ ಅವತ್ತು ತಾನು ಆತ್ಮಹತ್ಯೆನೇ ಮಾಡ್ಕೋಬೇಕಾಗ್ತಿತ್ತು, ತನ್ನ ಮಾನ ಹರಣ ಆಗ್ತಿತ್ತು ಅಂತೆಲ್ಲ ನೆನೆಸ್ಕೊಳ್ತಾಳೆ. ಆಗ ಆಚಾರ್ಯರು ಮತ್ತೊಮ್ಮೆ ಹೇಳ್ತಾರೆ, ಪುಷ್ಕರದಲ್ಲಿ ಅವನನ್ನು ನೋಡೋಕ್ಕೆ ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ. ಆಗ ಭಾನುಮತಿ ಹೇಳ್ತಾಳೆ, ಕೃಷ್ಣನನ್ನು ನೋಡೋಕ್ಕೆ ನಾನು ಬರೋಕ್ಕೆ ನನಗೆ ತುಂಬ ಇಷ್ಟ ಇದೆ, ಆದರೆ ನನ್ನ ಗಂಡ ಯಾವತ್ತಿಗೂ ಒಪ್ಪೋದಿಲ್ಲ, ಏಕೆಂದರೆ ವಾಸುದೇವನ ವಿಷಯದಲ್ಲಿ ಅವನಿಗೆ ಅಷ್ಟಕ್ಕಷ್ಟೇ ಅಂತ ಹೇಳ್ತಾಳೆ. ಆಗ ಆಚಾರ್ಯರು ಮತ್ತೆ ಹೇಳ್ತಾರೆ, ದುರ್ಯೋಧನ ದ್ರೌಪದಿಯನ್ನು ಪಡೀದೇ ಇರೋ ಹಾಗೆ ನೀನು ಭದ್ರ ಮಾಡ್ಕೋಬೇಕೋ ಬೇಡವೋ, ಅದಕ್ಕೋಸ್ಕರ ಆದರೂ ನೀನು ಬರಬೇಕು ಅಂತ, ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಭಾನುಮತಿ ಹೇಳ್ತಾಳೆ. ಆಗ ದ್ರೋಣರು ಹೇಳ್ತಾರೆ, ಕೃಷ್ಣ ವಾಸುದೇವನಿಂದ ಒಂದು ವಚನವನ್ನು ನೀನು ಪಡ್ಕೊಂಡ್ರೆ ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ. ಅವನು ಹೇಗೆ ಸಹಾಯ ಮಾಡ್ತಾನೆ? ಆರ್ಯಪುತ್ರ ಸ್ವಯಂವರಕ್ಕೆ ಹೋಗಿ ವಧುವನ್ನು ಗೆದ್ದು ಬಾರದೇ ಇರೋ ಹಾಗೆ ಕೃಷ್ಣ ಹೇಗೆ ತಡೆಯೋಕ್ಕೆ ಸಾಧ್ಯ ಅಂಥೇಳಿ ಕೇಳ್ತಾಳೆ. ಆಗ ಆಚಾರ್ಯರು ತಮ್ಮಲ್ಲೇ ವಿಚಾರ ಮಾಡ್ಕೊಳ್ತಾ ಇದ್ದಾರೇನೋ ಅನ್ನೋ ಹಾಗೆ ನಗ್ತಾನೆ ಹೇಳ್ತಾರೆ, ಅದು ಏನು ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ, ಅವನೇನೋ ಒಂದು ಪವಾಡವನ್ನು ಮಾಡ್ತಾನೆ ಅಂತ ಎಲ್ಲ ಕಡೆ ಕೇಳಿದ್ದೀನಿ, ಆ ಕಥೆಗಳು ನಿಜ ಇದ್ದರೂ ಇರಬಹುದು. ಪುಷ್ಕರದ ವಿಷಯದಲ್ಲಿ ಅವನು ಕೈ ಹಾಕಿದ್ದಂತೂ ಅದ್ಭುತವಾದದ್ದು, ಈ ಭಾವನೆ ಏನು ಮಾಡಿದ್ರೂ ನನಗೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಆಚಾರ್ಯರು ಹೇಳ್ತಾರೆ. ಅಂದರೆ ತಮ್ಮ ಅದೃಷ್ಟಕ್ಕೂ ಕೂಡ ಒಂದು ತಿರುವು ಕೊಟ್ಟಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಅವರು ಹೇಳೋದಿಲ್ಲ. ಆಮೇಲೆ ಹೇಳ್ತಾರೆ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ನೀನೀಗ ಪರಮಪೂಜ್ಯ ಮಾತೆ ಸತ್ಯವತಿ ಹತ್ತಿರಕ್ಕೆ ಹೋಗು, ಪುಷ್ಕರದಲ್ಲಿ ಕೃಷ್ಣ ವಾಸುದೇವನನ್ನು ನಾನು ಸ್ವಾಗತಿಸ್ತೀನಿ ಅಂತ ಹೇಳು. ಆಮೇಲೆ ನಿನ್ನನ್ನು ಅವನು ತಂಗಿಯಾಗಿ ಮಾಡಿಕೊಂಡಿದ್ದಾನೆ, ತಂಗಿ ಹಾಗೆ ನೀನು ಅವನನ್ನು ಸ್ವಾಗತಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಕೂಡ ಹೇಳು. ಹಾಗೆ ನನ್ನ ಜೊತೆಯಲ್ಲಿ ಬರೋಕ್ಕೆ ಅಪ್ಪಣೆಯನ್ನು ಕೂಡ ನೀನು ಪಡ್ಕೋ, ಬೇಕಾದರೆ ವಿದುರನ್ನು ಜೊತೆ ಕರ್ಕೊಂಡು ಹೋಗು, ಏಕೆಂದರೆ ಆಕೆ ಹತ್ರ ಅವನ ಮಾತು ಚೆನ್ನಾಗಿ ನಡೆಯುತ್ತೆ. ಅಲ್ಲಿಗೆ ಹೋದ ಮೇಲೆ ಕೃಷ್ಣನಿಂದ ಮಾತು ತಗೊಳ್ಳೋದು ನಿನ್ನ ಕೈಯಲ್ಲಿದೆ. ಅಂದರೆ ದ್ರೌಪದಿ ದುರ್ಯೋಧನನ್ನು ವರಿಸದೇ ಇರೋ ಹಾಗೆ ಮಾಡಲಿಕ್ಕೆ ಕೃಷ್ಣ ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸ್ತಾನೆ, ಆ ಬಗ್ಗೆ ಯೋಚನೆ ಬೇಡ ಅಂತೇಳಿ ಹೇಳ್ತಾರೆ. ಅಂಥ ಮಾತನ್ನು ಅವನು ಹೇಗೆ ಕೊಡ್ತಾನೆ ಅಂತ ಭಾನುಮತಿ ಕೇಳ್ತಾಳೆ. ಆಗ ದ್ರೋಣರು ಹೇಳ್ತಾರೆ, ನೋಡು, ಇಷ್ಟು ಮಾತ್ರ ನನಗೆ ಗೊತ್ತು, ಅವನಿಂದ ಮಾತು ತಗೊಳ್ಳೋದ್ರಲ್ಲಿ ನೀನು ಗೆದ್ದೆ ಅಂದರೆ ಅವನು ಖಂಡಿತ ಅದನ್ನು ನಡೆಸ್ಕೊಡ್ತಾನೆ ಅಂತ. ಅವನಂಥ ಮಾತನ್ನು ಕೊಡೋದಿಲ್ಲ ಅಂಥೇಳಿ ಇವಳು ಮತ್ತೆ ಮೊಂಡಾಟ ಮಾಡ್ತಾಳೆ. ಆಗ ದ್ರೋಣರು ಹೇಳ್ತಾರೆ, ಹಾಗಾದರೆ ಅವನು ನಿನ್ನನ್ನು ತಂಗಿ ಅಂತ ಕರೆದಿದ್ದು ಬರೀ ಹುಡುಗಾಟ ಅಂತ ಅನ್ಕೋ ಅಂತ ಹೇಳ್ತಾರೆ. ಆ ನಂತರ ಮತ್ತೆ ಭಾನುಮತಿ ಹೇಳ್ತಾಳೆ, ಇಲ್ಲ ಅವನು ಆಡಿದ ಮಾತಿಗೆ ತಪ್ಪೋದಿಲ್ಲ, ಅವನು ನನಗೆ ಗೊತ್ತು ಅಂತ. ಸರಿ, ಹಾಗಾದರೆ ನೀನು ಹೋಗ್ಬಿಟ್ಟು ಸತ್ಯವತಿ ಹತ್ರ ಆಕೆ ಅಪ್ಪಣೆಯನ್ನು ಪಡ್ಕೋ, ಆಕೆ ಅಪ್ಪಣೆ ಕೊಟ್ಬಿಟ್ರೆ ನೀನು ನನ್ನ ಜೊತೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ದುರ್ಯೋಧನನಿಗೆ ಆಗೋದಿಲ್ಲ, ಏಕೆಂದರೆ ಎಲ್ಲರಿಗಿಂತ ಹಿರಿಯಳು ಪರಮಪೂಜ್ಯ ಮಾತೆ ಅಂತಲೇ ಆಕೆ ಹೆಸರಾಗಿರೋದು. ಆಕೆ ಒಪ್ಕೊಂಡ್ಮೇಲೆ ಬೇರೆ ಯಾರು ಮಧ್ಯ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ದ್ರೋಣರು ಹೇಳ್ತಾರೆ. ಆಗ ಭಾನುಮತಿ, ಆಯಿತು, ಪ್ರಯತ್ನ ಮಾಡ್ತೀನಿ, ಆದರೆ ಕೃಷ್ಣ ವಾಸುದೇವ ಈ ವಿಷಯದಲ್ಲಿ ನನಗೆ ಸಹಾಯ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತಾಳೆ. ಆಗ ದ್ರೋಣರು ಹೇಳ್ತಾರೆ, ಅವನ ವಿಷಯದಲ್ಲಿ ಎಲ್ಲರೂ ಹೇಳೋದು ನಿಜ, ಏನು ಅಂದರೆ ಅಸಾಧ್ಯವಾದದ್ದನ್ನು ಅವನು ಸಾಧ್ಯವನ್ನಾಗಿ ಮಾಡ್ತಾನೆ ಅಂತ. ಭಾನುಮತಿ ಗುರುಗಳ ಅಪ್ಪಣೆ ಪಡ್ಕೊಂಡು ಹಿಂತಿರುಗಿ ಹೊರಡ್ತಾಳೆ. ಆಚಾರ್ಯರ ಮುಖದಲ್ಲಿ ಒಂದು ವಿಜಯದ ಮಂದಹಾಸ ಇರುತ್ತೆ. ಅಂದರೆ ಅವರು ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿದ್ರೋ ಅದೇ ರೀತಿ ಈ ವ್ಯವಹಾರಗಳೆಲ್ಲ ನಡೀತಾ ಇದೆ ಅಂತ ಮನಸ್ಸಿಗೆ ಒಂದು ರೀತಿಯ ಉಲ್ಲಾಸ ಬರುತ್ತೆ. ಇನ್ನು ಭಾನುಮತಿಗೂ ಕೂಡ ಅಪರಿಮಿತವಾದ ಉಲ್ಲಾಸ, ಏಕೆಂದರೆ ಪರಮಪೂಜ್ಯ ಮಾತೆ ಹತ್ರಕ್ಕೆ ಹೋಗ್ತಾಳೆ, ಕೇಳ್ತಾಳೆ. ಅವರು
ಪುಷ್ಕರಕ್ಕೆ ಆಚಾರ್ಯರ ಜೊತೆ ಹೋಗಲಿಕ್ಕೆ ಅನುಮತಿ ಕೂಡ ಕೊಡ್ತಾಳಾಕೆ. ಮತ್ತೆ ಕೃಷ್ಣನ ದರ್ಶನ ಆಗತ್ತೆ. ಕೊಳಲನ್ನು ಊದಿ ಬೃಂದಾವನದ ಗೊಲ್ಲತಿಯರನ್ನು ಆಕರ್ಷಣೆ ಮಾಡಿದ ಕೃಷ್ಣ. ಅಂದರೆ ಅವಳ ತಂದೆಯ ಆಸ್ಥಾನದಲ್ಲಿ ಇದ್ದ ಚಾರಣದ ಕವಿಗಳು ಎಷ್ಟು ಹುರುಪಿನಿಂದ ಹಾಡ್ತಾ ಇದ್ರೋ ಆ ನಾಯಕ ಕೃಷ್ಣ ಅಂಥೇಳಿ ಅವಳಿಗೆ ಮತ್ತೆ ಮನಸ್ಸು ಹಳೆಯದನ್ನೇ ನೆನಪಿಸ್ತಾ ಇರುತ್ತೆ. ಈಗ ಆ ಕೃಷ್ಣ ಗೊಲ್ಲ ಅಲ್ಲ, ಎಲ್ಲರೂ ಗೌರವಿಸ್ತಾ ಇದ್ದಂತಹ ಅತ್ಯಂತ ಪರಾಕ್ರಮಶಾಲಿ. ಆದರೆ ಅವಳ ಗಂಡ ದುರ್ಯೋಧನನಿಗೆ ಯಾರನ್ನು ಕಂಡರೂ ಗೌರವ ಇರೋದಿಲ್ಲ. ಅಂಥವನು ಕೂಡ ಅವನ ಅನುಗ್ರಹವನ್ನು ಸಂಪಾದಿಸು ಅಂತ ಅವಳಿಗೆ ಹೇಳಿರ್ತಾನೆ. ಈಗ ಅವನ ಸಹಾಯವನ್ನು ಅವಳು ಪಡಿಬೇಕು. ಅದು ಯಾವುದಕ್ಕೆ? ಸ್ವಯಂವರದಲ್ಲಿ ದುರ್ಯೋಧನ ದ್ರೌಪದಿಯನ್ನು ವರಿಸದೇ ಇರೋ ಹಾಗೆ ಮಾಡಬೇಕು. ಆಗ ತಾನೊಬ್ಬಳ ಗಂಡನಿಗೆ ಒಲವಿನ ಮಡದಿಯಾಗಿ ಇರಬಹುದು, ಹಸ್ತಿನಾಪುರಕ್ಕೆ ಮುಂದೆ ಚಕ್ರವರ್ತಿನಿ ಕೂಡ ಆಗಬಹುದು ಅಂತೆಲ್ಲ ಭಾನುಮತಿ ಕನಸು ಕಾಣ್ತಾಳೆ. ತನ್ನ ಸಂತೋಷವನ್ನು ನಿಗ್ರಹಿಸ್ಕೊಳ್ಳೋಕ್ಕೆ ಅವಳ ಕೈಲಿ ಆಗಲ್ಲ. ಕುಣಿಯೋ ಹಾಗೆ ನಡ್ಕೊಂಡು ತನ್ನ ಗುಟ್ಟನ್ನೆಲ್ಲ ತನ್ನ ಹತ್ರ ಇದ್ದ ಒಂದು ಪ್ರೀತಿಯ ಗಿಳಿಗೆ ಹೇಳ್ಕೊತಾಳೆ. ಆ ಗಿಣಿ ಪಂಜರದಲ್ಲಿ ಯಾವಾಗಲೂ ಇರುತ್ತೆ. ಆ ಪಂಜರ ಯಾವಾಗಲೂ ಇವಳು ಪಕ್ಕದಲ್ಲೇ ಇಟ್ಕೊಳ್ತಿರ್ತಾಳೆ. ಹಚ್ಚ ಹಸಿರು ಬಣ್ಣದ ಆ ಹಕ್ಕಿ ಯಾವಾಗಲೂ ಇವಳು ಏನು ಹೇಳಿದ್ರು ಭಾನುಮತಿ ಎಲ್ಲವೂ ಒಳ್ಳೆಯದು, ಎಲ್ಲವೂ ಒಳ್ಳೆಯದು ಅಂತ ಬದಲು ಹೇಳ್ತಿರುತ್ತೆ. ಹಾಗಾಗಿ ಅವಳು ಆ ಗಿಣಿಯನ್ನು ತನ್ನ ಸಖಿಯನ್ನಾಗಿ ಮಾಡ್ಕೊಂಡಿರ್ತಾಳೆ. ತನ್ನ ಮನಸ್ಸಿನ ಗುಟ್ಟನ್ನು, ತನ್ನ ಮನಸ್ಸಿಗೆ ಅನಿಸಿದ್ದು ನೋವು ನಲಿವು ಎಲ್ಲವನ್ನೂ ಅದರ ಹತ್ರ ಹೇಳ್ಕೊಳ್ತಾ ಇರ್ತಾಳೆ. ಸರಿ, ಸಂಜೆ ಆಗ್ತಿದ್ದ ಹಾಗೆ ಅವಳ ಗಂಡ ಯಥಾ ಪ್ರಕಾರ ಶಕುನಿ ಹತ್ರ ಜೂಜಾಡಲಿಕ್ಕೆ ಹೋಗಿರ್ತಾನೆ. ಇನ್ನು ರಾತ್ರಿ ಬರೋದು ತಡ ಆಗುತ್ತೆ. ಯಾವಾಗಲೂ ಅಷ್ಟೇ, ಇದು ನಿತ್ಯವೂ ನಡ್ಕೊಂಡ್ಬಂದಿರೋ ರೀತಿ. ಈಗ ಏನು ಮಾಡಬೇಕು? ಅವನು ಬಂದ ನಂತರವೇ ತಾನು ಪುಷ್ಕರಕ್ಕೆ ಹೋಗೋ ವಿಷಯವನ್ನು ಹೇಳಿದ್ರೆ ಆಯಿತು ಅಂತ ಅಂದ್ಕೊಳ್ತಾಳೆ. ಇವಳ ಅಭ್ಯಾಸಗಳು ಏನು ಅಂದರೆ, ತನ್ನ ಗಂಡ ಮನೆಗೆ ಬರೋವರೆಗೂ ಅವಳು ಯಾವತ್ತೂ ಮಲಗದವಳಲ್ಲ. ಇವತ್ತು ಕೂಡ ಅವನು ಬರೋವರೆಗೂ ಅಷ್ಟು ಹೊತ್ತು ಎದ್ದು ಕೂತಿದ್ಲು. ಬರ್ತಾನೆ, ತೂರಾಡ್ತಾ ಇರ್ತಾನೆ. ಕಿರೀಟವನ್ನು ಇಸ್ಕೊಳ್ಳೋಕ್ಕೆ ಅಂತ ಅವಳು ಕೈ ಚಾಚ್ತಾಳೆ. ಅವನು ಅವಳನ್ನು ದಿಟ್ಟಿಸಿ ನೋಡ್ತಾನೆ, ಸಿಟ್ಟಿನಿಂದ ಹಲ್ಲು ಕಡಿತಾನೆ. ಕಷ್ಟಪಟ್ಟು ನೆಟ್ಟಿಗೆ ನಿಂತ್ಕೊಂಡಿರ್ತಾನೆ. ಯಾಕೆಂತಂದರೆ ಅವನಿಗೆ ಮದಿರಾದೇವಿ ನಿಂತ್ಕೊಳ್ಳೋಕ್ಕಾಗದೇ ಇರೋ ಹಾಗೆ ಮಾಡಿರ್ತಾಳೆ. ದಿನ ಇವಳನ್ನು ನೋಡಿದ ತಕ್ಷಣ ಒಲವಿನ ನುಡಿ ಉಕ್ಕು ಬರ್ತಾ ಇರುತ್ತೆ ಅವನಿಗೆ. ಆದರೆ ಇವತ್ತು ತುಂಬ ಸಿಟ್ಟು ಮಾಡ್ಕೊಂಡಿರ್ತಾನೆ ಅವನು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಭೀಕರವಾಗಿ ಕಣ್ಣನ್ನು ಕೂಡ ತಿರುಗಿಸ್ಕೊಂಡು ಸಿಟ್ಟಿನಿಂದ ಅರೆಬರೆ ಮಾತಿನಲ್ಲಿ ಅವಳನ್ನು ಬೈಲಿಕ್ಕೆ ಶುರು ಮಾಡ್ತಾನೆ. ನೀನು ನಡತೆಗೇಡಿ, ನೀನು ಇವತ್ತು ಆಚಾರ್ಯ ದೇವನ ಮನೆಗೆ ಹೋಗಿದ್ದೆ ಅಲ್ವಾ ಅಂತ ಕೂಗಾಡ್ತಾನೆ. ಭಾನುಮತಿಗೆ ಭಯ ಆಗುತ್ತೆ. ಅವಳ ಸಂತೋಷ ಇಳಿದು ಹೋಗುತ್ತೆ. ಗಂಡನ ರೀತಿಯನ್ನು ನೋಡಿ ಅವಳಿಗೆ ಭಯ ಆಗುತ್ತೆ. ಕಿರುನಗೆಯಿಂದ ಅವನನ್ನು ಸಂತೋಷಪಡಿಸೋಕ್ಕೆ ಅಂತ ಪ್ರಯತ್ನ ಮಾಡ್ತಾಳೆ. ಹೌದು, ನಿಮಗೆ ಗೊತ್ತಿಲ್ವಾ, ನಾನು ದಿನ ಅವ್ರ ಹತ್ರಕ್ಕೆ ಹೋಗ್ತೀನಲ್ಲ ಅಂತಾಳೆ. ಈ ಉತ್ತರದಿಂದ ದುರ್ಯೋಧನನಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಅವಳ ಭುಜವನ್ನು ಹಿಡಿದು ಅಲ್ಲಾಡಿಸ್ತಾನೆ. ನೀನು ಸುಳ್ಳು ಹೇಳ್ತಾ ಇದೀಯಾ? ನನ್ನ ವಿರುದ್ಧ ಪಿತೂರಿ ಮಾಡೋಕ್ಕೆ ಹೋಗಿದೀಯಾ? ನಾನು ಸ್ವಯಂವರಕ್ಕೆ ಹೋಗೋದನ್ನು ಅವರು ವಿರೋಧಿಸಲಿ ಅಂತ ನಿನ್ನ ಮನಸ್ಸಲ್ಲಿದೆ. ನನಗೆ ಗೊತ್ತು, ನೀನೊಬ್ಬಳು ದುಷ್ಟ ಹೆಂಗಸು ಅಂತ ಕೂಗಾಡ್ತಾನೆ. ಗಂಡ ತನ್ನನ್ನು ಹಿಡಿದು ಅಲ್ಲಾಡಿಸಿದ ಬಿರುಸಿಗೆ ಭಾನುಮತಿಗೆ ನೆಲಕ್ಕೆ ಬೀಳೋ ಹಾಗೆ ಆಗುತ್ತೆ. ಅವಳ ಮುಖ ಬಣ್ಣಗೆಡುತ್ತೆ. ಹೇಳು, ಬಾಯಿ ಬಿಡು, ಯಾಕೆ ಹೋಗಿದ್ದೆ? ಶಕುನಿ ಮಾವ ನನಗೆಲ್ಲವನ್ನೂ ಹೇಳಿದ್ದಾನೆ. ಪುಷ್ಕರಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಒಪ್ಪಿದ್ದಾನೆ ಅಂತ ಕೂಗ್ತಾನೆ ದುರ್ಯೋಧನ. ಆಗ ಇವಳಿಗನ್ಸುತ್ತೆ, ಇಡೀ ಹಸ್ತಿನಾಪುರದಲ್ಲಿ ಈ ಶಕುನಿ ಮಾವನ ಗೂಢಾಚಾರರು ಇದ್ದಾರೆ ಅಂತ ಆವಾಗ ಅರಿವಾಗತ್ತೆ. ಆದರೂ ಕೂಡ ಕಷ್ಟಪಟ್ಟು ತೊದಲ್ತಾಳೆ. ಪರಮಪೂಜ್ಯ ಮಾತೆ ಆಚಾರ್ಯರ ಜೊತೆಯಲ್ಲಿ ಪುಷ್ಕರಕ್ಕೆ ಹೋಗು ಅಂತ ನನಗೆ ಅನುಮತಿ ಕೊಟ್ಟಿದ್ದಾರೆ ಅಂತ. ಪರಮಪೂಜ್ಯ ಮಾತೆ ಅಂತ ಹಲ್ಲು ಕಡಿತ ದುರ್ಯೋಧನ ಆಶ್ಚರ್ಯದಿಂದ ಹೇಳ್ತಾನೆ. ಅಂದರೆ ಅವರು ಅಪ್ಪಣೆ ಪಡೆಯೋಕ್ಕೆ ಅಲ್ಲಿಗೂ ಹೋಗಿದ್ಯಾ ನೀನು? ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನಗನ್ಸಲ್ವಾ? ಕೃಷ್ಣನನ್ನು ನೋಡಬೇಕಾಗಿತ್ತಾ ನೀನು ಅಂತಾನೆ. ಇವಳಿಗೆ ಜಂಗಾಬಲನೆ ಹುಡುಗಿದ ಹಾಗಾಗೋಗುತ್ತೆ. ಗದ್ಗದ ಕಂಠದಿಂದ ಅಳ್ತಾ ಅಳ್ತಾ ಹೇಳ್ತಾಳೆ, ಅವನ ಗೆಳೆತನ ಮಾಡು ಅಂತ ನೀವೇ ಹೇಳಿದ್ರಿ. ನಾನು ಅವನ ಪುಟ್ಟ ತಂಗಿ ಅಂತ ಹೇಳಿದಾಗ ನಿಮಗೆ ಬಹಳ ಸಂತೋಷ ಆಗಿತ್ತಲ್ಲ, ಈಗ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತಾಳೆ. ದುರ್ಯೋಧನ ಅವಳ ಹೆಗಲ ಮೇಲಿಂದ ಕೈ ತೆಗಿತಾನೆ. ತೋಳನ್ನು ಚಾಚಿ ಅವಳ ಮುಂದೆ ನಿಂತ್ಕೊತಾನೆ ಬೆದರಿಸ್ತಾರತ. ಏ ಪುಟ್ಟ ತಂಗಿ ಅಂತೆ, ಪುಟ್ಟ ತಂಗಿ, ಈ ಪುಟ್ಟ ತಂಗಿ ಆ ದೊಡ್ಡಣ್ಣನ ನೋಡಬೇಕಾ ಅಂತ ಮೂದಲಿಸೋಕ್ಕೆ ಶುರು ಮಾಡ್ತಾನೆ. ಇವಳು ಅಳಲಿಕ್ಕೆ ಶುರು ಮಾಡ್ತಾಳೆ. ಬಹಳ ಕಷ್ಟಪಟ್ಟು ಹೇಳ್ತಾಳೆ, ಅವನನ್ನು ನೋಡೋಕ್ಕೆ ಹೋದರೆ ಏನು ತಪ್ಪು ಅಂತಾಳೆ.
ನೀನು ಯಾಕೆ ಹೋಗ್ತೀಯ ಅಂತ ಹೇಳಲ್ಲ, ಬರೀ ಸುಳ್ಳು ಹೇಳ್ತಿದೀಯ ನನ್ನ ಹತ್ರ ಅಂತ ಹೇಳಿಬಿಟ್ಟು ದುರ್ಯೋಧನ ಅವಳ ಕೆನ್ನೆಗೆ ಪಟೀರಂತ ಹೊಡಿತಾನೆ. ಸುಳ್ಳು, ಅಲ್ಲಿ ಹೋಗ್ಬಿಟ್ಟು ನನ್ನ ವಿರುದ್ಧ ದ್ರೌಪದಿಯ ಕಿವಿ ಚುಚ್ಚೋ ಹಾಗೆ ಅವನಿಗೆ ಹೇಳ್ತಾ ಇದೆಯಲ್ವಾ. ಈ ಪುಟ್ಟ ತಂಗಿ ಹಸ್ತಿನಾಪುರದ ಚಕ್ರವರ್ತಿನಿ ಆಗಬೇಕು ಅಂದರೆ ಆ ದೊಡ್ಡ ಅಣ್ಣನ ಸಹಾಯ ಬೇಕು ಅಲ್ವಾ, ಇದೇ ತಾನೇ ನಿನ್ನ ಅನಿಸಿಕೆ, ನಿಜ ಹೇಳು ಅಂತಾನೆ. ಭಾನುಮತಿ ಹಾಗೆ ಹಾಸಿಗೆ ಮೇಲೆ ಹೊರಗಿಬಿಡ್ತಾಳೆ. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸುಳ್ಳು ಹೇಳೋದು ಅವಳಿಗೆ ರೂಢಿ ಇಲ್ಲೇ ಇರೋದಿಲ್ಲ. ದುರ್ಯೋಧನ ಮತ್ತೆ ಒಂದೆರಡು ಹೆಜ್ಜೆ ಮುಂದೆ ಇಡ್ತಾನೆ. ಮುಯಿ ತೀರಿಸೋನು ಹಾಗೆ ನಿಂತ್ಕೋತಾನೆ. ಅವಳ ತೋಳುಗಳನ್ನು ಹಿಡಿದು ತಿರುಚ್ತಾನೆ. ನಿಜ ಹೇಳು, ಅಲ್ಲಿಗೆ ಯಾಕೆ ಹೋಗಬೇಕು ಅಂದ್ಕೊಂಡಿದೀಯಾ? ಎಂದಾದರೂ ಒಂದು ದಿವಸ ಹಸ್ತಿನಾಪುರಕ್ಕೆ ಸಾಮ್ರಾಜ್ಞಿ ಆಗ್ತೀನಿ ಅಂತ ಅಂದ್ಕೊಂಡಿದೆಯಲ್ವಾ? ಇರಲಿ, ದ್ರೌಪದಿ ಬರಲಿ ಅಥವಾ ಬಿಡಲಿ, ನಿನ್ನನ್ನಂತೂ ನಾನು ಯಾವತ್ತೂ ಸಾಮ್ರಾಜ್ಞಿ ಮಾಡ್ಕೊಳ್ಳೋದಿಲ್ಲ. ನೀನು ಕೊಳಕಿ, ನೀನು ನಡತೆಗೇಡಿ ಅಂತಾನೆ. ಅಷ್ಟು ಹೊತ್ತು ಅವನು ಅವಳ ಕೈಯನ್ನು ತಿರುಗಿಸ್ತಾನೆ ಇರ್ತಾನೆ. ಪ್ರಭು, ನೋವಾಗ್ತಾ ಇದೆ, ಕೈ ಬಿಡಿ ಅಂತ ಕೇಳ್ಕೊಳ್ತಾಳೆ. ನೀನು ಸತ್ರು ಪರವಾಗಿಲ್ಲ ಅಂತ ದುರ್ಯೋಧನ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ನೋವು ಅಸಾಧ್ಯವಾಗಿರುತ್ತೆ. ಕೊನೆಗೆ ಹೇಗೋ ಹುಡುಗಿ ಹೋದ ಧೈರ್ಯವನ್ನು ಅವಳು ತಗೊಳ್ತಾಳೆ, ಪ್ರತಿಭಟಿಸ್ತಾಳೆ. ಕೊನೆಗೆ ಗಂಡನ ಕಡೆ ನೋಡಿಬಿಟ್ಟು, ನಾನು ಸಾಯ್ತಾ ಇದ್ದೀನಿ, ನೀವು ನನ್ನನ್ನು ಕೊಲ್ಲೋದ್ರ ಜೊತೆಗೆ ನಿಮ್ಮ ಮಗನ್ನೂ ಕೂಡ ಕೊಲ್ತಾ ಇದ್ದೀರಾ ಅಂತ ಕುಗ್ಗಿದ ದನಿಯಲ್ಲಿ ಹೇಳ್ತಾಳೆ. ಅವಳು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವನಿಗೆ ಒಂದು ಅರ್ಧ ಗಳಿಗೆ ಆಗುತ್ತೆ. ಆಮೇಲೆ ಅರ್ಥ ಆಗುತ್ತೆ. ಕೈ ಬಿಡ್ತಾನೆ, ಕಣ್ಣು ಹೊಸುಕ್ಕೋತಾನೆ. ಆ ಮಾತಿನಿಂದ ಅವನ ಮೇಲೆ ಬಹಳ ಪ್ರಭಾವ ಆಗುತ್ತೆ. ವಿಲಕ್ಷಣವಾಗಿ ಒಂದು ಗಳಿಗೆನಲ್ಲಿ ಅವನು ತಿಳಿದುಕೊಳ್ತಾನೆ. ಅಂದರೆ ನೀನು ಗರ್ಭಿಣಿಯಾಗಿದೆಯಾ ಅಂತಾನೆ. ಅವನ ಧ್ವನಿ ತಕ್ಷಣವೇ ಬದಲಾಗುತ್ತೆ. ಈ ಭಾನುಮತಿಯ ಅಕ್ಕ ಅವನಿಗೆ ಮೊದಲನೇ ಹೆಂಡತಿ ಆಗಿರ್ತಾಳೆ. ಮೊದಲನೇ ಹೆರಿಗೆಯಲ್ಲಿ ಅವಳು ಮಗುವಿನ ಸಮೇತನೇ ತೀರ್ಕೊಂಡು ಹೋಗಿರ್ತಾಳೆ. ಆ ನಂತರ ಇವನು ಭಾನುಮತಿನ ಮದುವೆ ಮಾಡ್ಕೊಂಡಿರ್ತಾನೆ. ಮದುವೆ ಆಗಿ 2 ವರ್ಷ ಆಗಿರುತ್ತೆ. ಗಂಡು ಮಗು ಆಗಬೇಕು ಅಂತ ಆಸೆ ಪಟ್ಕೊಂಡಿರ್ತಾನೆ. ಆದರೆ ಇನ್ನು ಮಗು ಆಗಿರೋದಿಲ್ಲ. ನಿಜನಾ ನೀನು ಹೇಳ್ತಾ ಇರೋದು ಅಂತ ಮತ್ತೊಮ್ಮೆ ಹೆಂಡ್ತಿನ ಕೇಳ್ತಾನೆ. ಇವನ ಒರಟುತನದಿಂದ ಭಾನುಮತಿ ಕಕ್ಕಾಬಿಕ್ಕಿ ಆಗಿರ್ತಾಳೆ. ಆದರೂ ಕೂಡ ನಾಚಿಕೊಂಡು ತಲೆ ತಗ್ಸಿ ಹೌದು ಅಂತ ಹೇಳ್ತಾಳೆ. ನೀನು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಆತುರದಿಂದ ಬೇಸರದಿಂದ ಕೇಳ್ತಾನೆ. ಇಷ್ಟೊತ್ತಿಗೆ ಅವನ ಸಿಟ್ಟೆಲ್ಲ ಕರಗಿ ಹೋಗಿರುತ್ತೆ. ನನಗೆ ನಿಶ್ಚಯ ಆಗದೆ ನಿಮಗೆ ಹೇಗೆ ಹೇಳೋದು ಅಂತಾಳೆ. ಈಗ ನಿಶ್ಚಯನ ಅಂತ ಕೇಳಿದಾಗ ಹ್ಞೂ ಅಂತೇಳಿ ಹೇಳ್ತಾಳೆ. ಆಗ ಆ ದುರ್ಯೋಧನನಿಗೆ ಅವಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಬುದ್ಧಿ ಉಕ್ಕು ಬರುತ್ತೆ. ಹೆಂಡತಿಯನ್ನು ತೋಳಿನಿಂದ ಬಳಸ್ತಾನೆ. ಅಳಬೇಡ, ಮಗುಗೇನಾದರೂ ಆಗತ್ತೆ. ಅಲ್ಲ, ನೀನು ಯಾಕೆ ಈ ಥರ ಮಾಡ್ತೀಯ ಅಪ್ರಯೋಜಕ ಕೆಲಸಗಳನ್ನು? ಪಾಂಚಾಲದ ರಾಜಕುಮಾರಿ ನನ್ನನ್ನು ವರಿಸದೇ ಇರೋ ಹಾಗೆ ಮಾಡಲಿಕ್ಕೆ ಕೃಷ್ಣ ವಾಸುದೇವನ ಹತ್ರಕ್ಕೆ ಯಾಕೆ ಹೋಗ್ಬೇಕು ನೀನು ಅಂತ ಕೇಳ್ತಾನೆ. ಇವನ ಈ ಪರಿವರ್ತನೆಯನ್ನು ನೋಡಿ ಭಾನುಮತಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಾಚಿಕೆಯಿಂದ ತಲೆ ಬಗ್ಗಿಸ್ತಾಳೆ. ನೆಲವನ್ನು ನೋಡ್ತಾ ಅಸಹಾಯಕಳಾಗಿ ಹೇಳ್ತಾಳೆ. ದುರ್ಯೋಧನನ್ನು ಕಚ್ಕೊಳ್ತಾಳೆ, ಪಿಸುಗುಡ್ತಾಳೆ. ನಿಮ್ಮ ಮಗು ಹಸ್ತಿನಾಪುರಕ್ಕೆ ಚಕ್ರವರ್ತಿ ಆಗಬೇಕು ಅಂತ. ಈ ಮಾತನ್ನು ತುಂಬ ಸಣ್ಣ ಹುಡುಗಿ ಥರ ಸರಳವಾಗಿ ಆಡ್ತಾಳೆ. ದುರ್ಯೋಧನ ಅವಳನ್ನು ತನ್ನ ತೋಳುಗಳಲ್ಲಿ ತಬ್ಬಿಕೊಳ್ತಾನೆ. ನೋಡು, ದ್ರೌಪದಿ ಬರಲಿ ಬಿಡಲಿ, ನಿನ್ನ ಮಗ ಹಸ್ತಿನಾಪುರಕ್ಕೆ ಸಾಮ್ರಾಟ ಆಗ್ತಾನೆ, ಚಿಂತೆ ಮಾಡಬೇಡ. ಭರತ ಕುಲದಲ್ಲಿ ಅವನೇ ಮೊದಲನೇವನು. ಆದರೆ ನಾನು ದ್ರೌಪದಿಯನ್ನು ಮದುವೆ ಆಗಲೇಬೇಕು, ಅವಳನ್ನು ಗೆಲ್ಲಲೇಬೇಕು. ಏಕೆಂದರೆ ಅವಳನ್ನು ನಾನು ಮದುವೆ ಆದರೆ ನನಗೆ ಇನ್ನೂ 10 ಪಟ್ಟು ಬಲ ಹೆಚ್ಚಾಗುತ್ತೆ ಅಂತ ದುರ್ಯೋಧನ ಹೇಳ್ತಾನೆ. ಭಾನುಮತಿಗೆ ಇನ್ನೂ ಅಳದೇ ಇರೋಕ್ಕೆ ಆಗೋದೇ ಇಲ್ಲ. ನನ್ನ ಅದೃಷ್ಟ ಇಷ್ಟೇ. ದುರ್ಯೋಧನ ಬೇಕಾದದ್ದು ಹೇಳಲಿ. ಪಾಂಚಾಲ ರಾಜಕುಮಾರಿ ಅವನ ಹೆಂಡತಿ ಆದರೆ ಅವನ ರೀತಿಯೇ ಬೇರೆ ಆಗತ್ತೆ. ಆದರೂ ಕೂಡ ಭಾನುಮತಿ ಅನಿವಾರ್ಯ ಆಗಿದ್ದನ್ನು ಭೋಗಿಸೋಕ್ಕೆ ಸಿದ್ಧಳಾಗ್ತಾಳೆ. ಪತಿ ಅಂದರೆ ಅವಳಿಗೆ ಪಂಚಪ್ರಾಣ. ಅವನಿಗೆ ಅಸಂತೋಷ ಆಗೋವಂಥದ್ದನ್ನು ಯಾವುದನ್ನು ಮಾಡೋಕ್ಕೆ ಅವಳಿಗೆ ಮನಸ್ಸಿರೋದಿಲ್ಲ. ಆರ್ಯಪುತ್ರ, ನಿಮ್ಮ ಚಿತ್ತದ ಹಾಗೆ ಆಗಲಿ, ನಾನು ಪುಷ್ಕರಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಒಂದು ಗಳಿಗೆ ಅವಳ ಮಾತನ್ನು ಕೇಳಿ ದುರ್ಯೋಧನ ಮುಗುಳ್ನಗೆ ನಗುತ್ತಾನೆ. ಆಮೇಲೆ ಅವನಿಗೆ ಒಂದು ಸಂದೇಹ ಹುಟ್ಟುತ್ತೆ. ಅಲ್ಲ, ಪರಮಪೂಜ್ಯ ಮಾತೆಯ ಅಪ್ಪಣೆ ಪಡ್ಕೊಂಡಿದ್ಯಾ, ಈಗ ನೀನು ಹೋಗದೇ ಇದ್ದರೆ ಆಕೆ ಏನಂತಾಳೆ ಅಂತ. ಆಗ ಭಾನುಮತಿ ಹೇಳ್ತಾಳೆ, ಏನಿಲ್ಲ, ಪುಷ್ಕರಕ್ಕೆ ಪ್ರಯಾಣ ಮಾಡೋ ಸ್ಥಿತಿಲಿ ಇರಲಿಲ್ಲ ಮೈ ಅಂತ ಹೇಳ್ತೀನಿ. ಆಗ ಆಕೆಗೆ ಅದೆಲ್ಲ ಅರಿವಾಗುತ್ತೆ ಅಂತೇಳಿ ಹೇಳ್ತಾಳೆ. ದುರ್ಯೋಧನ ಮಂಚದಿಂದ ಎದ್ದೇಳ್ತಾನೆ. ರೂಢಿಯಂತೆ ತನ್ನ ಕಿರೀಟವನ್ನು ತೆಗೆದು ಆಭರಣಗಳನ್ನೆಲ್ಲ ತೆಗೆದು ಒಂದೊಂದನ್ನು ಭಾನುಮತಿ ಕೈಗೆ ಕೊಡ್ತಾನೆ. ಅವಳು ಪ್ರತಿದಿನದ ಹಾಗೆ ಅದನ್ನೆಲ್ಲ ಭದ್ರವಾಗಿ ಎತ್ತಿಡೋವರೆಗೂ ಕಾದಿರ್ತಾನೆ.
ಸ್ವಲ್ಪ ಹೊತ್ತಿಬ್ಬರು ಮಾತಾಡೋದಿಲ್ಲ. ಭಾನುಮತಿ ತನ್ನ ಚೊಚ್ಚಲು ಮಗನ ತಾಯಿ ಆಗ್ತಾ ಇದ್ದಾಳೆ. ದುರ್ಯೋಧನಿಗೆ ಬಹಳ ತೃಪ್ತಿಯಾಗತ್ತೆ, ಹೆಮ್ಮೆ ಆಗುತ್ತೆ. ಅದನ್ನು ಮುಚ್ಚಿಡಲಿಕ್ಕೂ ಆಗೋದಿಲ್ಲ. ತುಂಬ ಸಂತೋಷ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಶುಭ ಶಕುನ ಆಗಿದೆ. ಅರಸಮನೆತನದಲ್ಲಿ ಎಲ್ಲರೂ ಕಾತುರರಾಗಿರ್ತಾರೆ. ಏಕೆಂದರೆ ಭರತ ಚಕ್ರವರ್ತಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಹುಟ್ಟಬೇಕು ಅಂತ. ಅವನಿಗೆ ಅವಳ ಮೇಲೆ ಬಹಳ ಪ್ರೀತಿ ವಾತ್ಸಲ್ಯ ಬರುತ್ತೆ. ಮೃದುವಾದ ವಾತ್ಸಲ್ಯದಿಂದ ಅವಳ ಕಣ್ಣನ್ನು ಒರೆಸ್ತಾನೆ. ಆಮೇಲೆ ಇಬ್ಬರು ಪವಡಿಸ್ತಾರೆ. ಇನ್ನು ಈ ಭಾನುಮತಿ ಸ್ವಭಾವ ಎಳೆ ಮಗುವಿನ ಹಾಗೆ. ತನ್ನ ಸಂಕಟವನ್ನು ಅವಳು ಮರೆತು ಬಿಡ್ತಾಳೆ. ತಾನು ಕೃಷ್ಣನನ್ನು ಭೇಟಿ ಆದರೂ ಒಂದೇ, ಬಿಟ್ಟರು ಒಂದೇ. ತನಗಿಂತ ಹೆಚ್ಚಿನ ರಾಜಮನೆತನದ ಹೆಣ್ಣನ್ನು ದುರ್ಯೋಧನ ಹೆಂಡತಿಯಾಗಿ ತಂದರೂ ಒಂದೇ, ಬಿಟ್ಟರು ಒಂದೇ. ಅವಳಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ತನ್ನ ಗಂಡ ತನ್ನನ್ನು ಪ್ರೀತಿಸಬೇಕು, ಅವನ ತೋಳಲ್ಲಿ ತಾನು ಯಾವಾಗಲೂ ನಿದ್ರಿಸಬೇಕು. ಅದಕ್ಕಿಂತ ಹೆಚ್ಚಿನ ಸುಖ ಸಂತೋಷ ಇಲ್ಲ ಅನಿಸುತ್ತೆ ಅವಳಿಗೆ. ಈ ಒಂದು ಸುಖದಲ್ಲಿ ಅವಳು ಒಂದೆರಡು ನಿಮಿಷದಲ್ಲೇ ಗಾಢವಾದ ನಿದ್ದೆಗೆ ಹೊರಟೋಗ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.